ಎಜಿ ನ್ಯೂಸ್ಗೆ ಸ್ವಾಗತ. ಗುಂಡ್ಲುಪೇಟೆ ಪಟ್ಟಣದ ಜ್ಞಾನ ಭವನದಲ್ಲಿ ಶಾಲಾ ಮಕ್ಕಳಿಗಾಗಿ ಉಚಿತ ಬೇಸಿಗೆ ಶಿಬಿರವನ್ನು ಆಯೋಜನೆ ಮಾಡಲಾಗಿತ್ತು. ಶಿಬಿರಕ್ಕೆ ನೃತ್ಯ ನಿರ್ದೇಶಕ ಮೋಹನ್ ಕುಮಾರ್ ಅವರು ನಿರ್ದೇಶಕರಾಗಿ ಕಾರ್ಯನಿರ್ವಹಿಸಿದರು. ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಕರ್ನಾಟಕ ಕಾವಲು ಪಡೆಯ ತಾಲೂಕು ಅಧ್ಯಕ್ಷ ಎ ಅಬ್ದುಲ್ ಮಾಲಿಕ್ ಮಾತನಾಡಿ, ಶಾಲಾ ಮಕ್ಕಳು ಕನ್ನಡ ಭಾಷೆ ಬಗ್ಗೆ ಹೆಚ್ಚು ಕಾಳಜಿ ವಹಿಸಬೇಕು ಅಂತ ಹೇಳಿದರು. ಇದೇ ಸಂದರ್ಭದಲ್ಲಿ ಹಿರಿಯ ಸಾಹಿತಿ ಕಾಳಿಂಗಸ್ವಾಮಿ ಸಿದ್ಧಾರ್ಥ ಅವರು ಜಾನಪದ ನಾಟಕ ಕಲೆ ಹಾಗೂ ಸಾಹಿತ್ಯದ ಕುರಿತು ಮಾಹಿತಿ ಕೊಟ್ಟಿದ್ದಾರೆ. ಟೌನ್ ಸಂಚಾಲಕ ಮಿಮಿಕ್ರಿ ರಾಜು ಅವರು ಮಿಮಿಕ್ರಿ ಮೂಲಕ ಶಿಬಿರದ ಮಕ್ಕಳಿಗೆ ಮನರಂಜನೆ ಕೊಟ್ಟಿದ್ದಾರೆ. ಇದಾದ್ಮೇಲೆ ನೆಕ್ಸ್ಟ್ ನಾವು ಮುಖ್ಯಮಂತ್ರಿ ಚಿತ್ರಗಳು ಹಾಗೆ ನಮ್ಮ ಅಂಬರೀಷ್ ನಡೆ ಕರ್ನಾಟಕದಲ್ಲಿ ಜಾತಿ ದೊಡ್ಡ ಭಾಷೆ ದೊಡ್ಡ ಧರ್ಮ ಇದ್ರು ನಾವೆಲ್ಲ ಕನ್ನಡದಲ್ಲಿ ಬದುಕ್ತಾ ಇದ್ದೀವಿ. ಇವತ್ತು ನಮ್ಮ ಮೋಹನ್ ಸರ್ ಒಳ್ಳೆ ಅದ್ಭುತವಾಗಿ ಉಚಿತ ಬೇಸಿಗೆ ಶಿಬಿರ ಏರ್ಪಡಿಸಿದ್ದಾರೆ. ನನ್ನಂತೂ ಕೂಡ ಅದ್ಭುತವಾಗಿ ಡ್ಯಾನ್ಸ್ ಮಾಡಿ ಆ ಸಮಾರಂಭದಲ್ಲಿ ಹೈಲೈಟ್ ಮಾಡಬೇಕು ಅಂತ ಕೇಳ್ತಾ ಯಾವ ಸ್ಟೈಲ್ ಮಾತಾಡ ಪಾಂಡೆ ಪಾಂಡೆ ಏನ್ ಮಾಡಲ್ಲ ಪಾಂಡೆ ಗಂಟೆ ಪಾಂಡೆ ಆ ತೋರಿಸ್ತೀನಿ 5 ದಿನ ಮಾತಾಡಲ್ಲ ಅಂತಂದ್ರೆ ಬರುತ್ತೆ ಪಾಂಡೆ ಪಾಂಡೆ ಅದನ್ನ ಚಳಿಕೆ ಡ್ಯಾನ್ಸ್ ಎಲ್ಲ ಮಾಡಬೇಕಾಗುತ್ತೆ. ಎಷ್ಟು ಮಾತ್ರ ಮುದ್ದೆ ಮಾಡ್ತೀನಿ. ಕೆಲವು ನಮಸ್ಕಾರ. ಅವ್ರು ಇಲ್ಲೇ ಕೊಡ್ಲಿ, ಒಂದು ಗುಂಡು ಪಿನ್ ಕೊಡ್ಲಿ, ಒಂದು ಲೋಟ ಮಜ್ಗಡೆ ತಂದ್ಕೊಡ್ಲಿ, ಒಂದು ಗ್ಲಾಸ್ ನೀರು ತಂದ್ಕೊಡ್ಲಿ ಮಕ್ಕಳೇ, ಅದು ಸಹ ದಾನನೇ. ಅದನ್ನೆಲ್ಲವನ್ನು ಕೂಡ ನೀವು ಬಳಸ್ಕೊಂಡು ಮಕ್ಕಳೇ ಈ 15 ದಿನಗಳ ಕಾಲ ನೀವು ಬಹಳ ಚೆನ್ನಾಗಿರ್ತಕ್ಕಂಥ ನೃತ್ಯಪಟುಗಳಾಗಬೇಕು, ಒಳ್ಳೆ ಸಿಂಗರ್ ಆಗಬೇಕು, ನೀವು ಒಳ್ಳೆ ಕಲಾವಿದರಾಗಬೇಕು, ಒಳ್ಳೆ ಗೊಂಬೆ ತಯಾರು ಮಾಡ್ತಕ್ಕಂಥವರಾಗಿರಬೇಕು, ಮತ್ತೆ ಶಿಲ್ಪಗಳನ್ನು ಮಾಡತಕ್ಕಂಥ ಎಲ್ಲರೂ ಸಂಪನ್ಮೂಲ ವ್ಯಕ್ತಿಗಳನ್ನು ಕಲಿಸೋಣ. ನೋಡಿ, ಅವ್ರು ಯಾರಿಗೂ ದುಡ್ಡಿಂದ ಇರೋದ್ರಿಂದ ಎಲ್ಲ ಉಚಿತವಾಗಿ ಮಾಡ್ಕೊಡ್ತಾರೆ ಮಕ್ಕಳೇ. ಯಾಕೆಂತ ಹೇಳಿದ್ರೆ ನೋಡಿ, ನಮಗೆ ಕೂಡ್ತಿರ್ತಕ್ಕಂಥ ಯಾವ ಸಂಪನ್ಮೂಲ ವ್ಯಕ್ತಿಗಳು ಜಾಸ್ತಿ ಏನೂ ಕೊಡೋದಿಲ್ಲ, ಅವ್ರು ಪ್ರೀತಿಯಿಂದ ಬರ್ತಾರೆ. ಯಾಕಂದ್ರೆ ನೀವೆಲ್ಲ ನಮ್ಮ ಮಕ್ಕಳು, ನಮ್ಮ ಗುಂಡ್ಲುಪೇಟೆ ತಾಲೂಕಿನ ಹೆಸರನ್ನ ನೀವೆಲ್ಲರೂ ಮಾಡ್ತಕ್ಕಂಥವ್ರು. ಆದರೆ ನಿಮಗೆ ಶುಭವಾಗಲಿ. ನಿಮ್ಮೆಲ್ಲರೂ ಕೂಡ ಪ್ರೀತಿ ಆರೈಕೆಯನ್ನು ಕೊಟ್ಟಂತ ರಾಜ್ಯಾಧ್ಯಕ್ಷ ಮುನೀರ್ ಪಾಷಾ ಅವರಿಗೆ ಈಗ 3 ಹಾಡಿಗೆ ಡ್ಯಾನ್ಸ್ ಮಾಡದೆ ಇಲ್ಲ, 3 ಹಾಡಿಗೆ ಡ್ಯಾನ್ಸ್ ಮಾಡದೆ ಇಲ್ವಾ? ಕನ್ನಡದ ಪುಟಾಣಿ ಕನಸುಗಳೇ, ಏನು ಒಂದು ಬೇಸಿಗೆ ಶಿಬಿರ, ಉಚಿತ ಬೇಸಿಗೆ ಶಿಬಿರವನ್ನು ಏರ್ಪಡಿಸಿದ್ದಾರೆ. ಪ್ರಮುಖ ಭಾಗವಹಿಸಿರುವಂತಹ ಆತ್ಮೀಯ ಗೆಳೆಯರು ಮೋಹನ್ ಡ್ಯಾನ್ಸ್ ಅವರು ಕೂಡ ಒಂದು ಅವರ ಒಂದು ನೇತೃತ್ವದಲ್ಲಿದ್ದಾರೆ. ಹಾಗೆಯೇ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಬಂದಂತಹ ನಮ್ಮ ಆತ್ಮೀಯ ಗೆಳೆಯರು ಕಾಳಿಂಗಸ್ವಾಮಿ ಸಿದ್ಧಾರ್ಥ ಅವರು, ಹಾಗೆ ಗುಂಡ್ಲುಪೇಟೆ ಕರ್ನಾಟಕ ಟೌನ್ ಸಂಚಾಲಕ ಮಿಮಿಕ್ರಿ ರಾಜು ಅವರು, ಹಾಗೆಯೇ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಕೂಡ ಆಹ್ವಾನ ಮಾಡಿದ್ದಾರೆ. ಇದು ಭಾಳ ಖುಷಿ. ಎಲ್ಲರಿಗೂ ಈ ಸಂದರ್ಭದಲ್ಲಿ ನಾನು ಅಭಿನಂದನೆ ಸಲ್ಲಿಸ್ತಾ ಧನ್ಯವಾದ ತಿಳಿಸ್ತಾ, ಈ ಒಂದು ಉಚಿತ ಶಿಬಿರ ಬೇಸಿಗೆ ಶಿಬಿರದಲ್ಲಿ ಎಲ್ಲ ಪುಟಾಣಿ ಮಕ್ಕಳು ಭಾಗವಹಿಸಿ ಯಶಸ್ವಿಯಾಗಿ ಒಳ್ಳೆ ನಿಮ್ಮ ಒಂದು ಏನು ಕಲೆ ಇದೆ, ನೃತ್ಯ ಏನಿದೆ, ಒಳ್ಳೆ ರೀತಿಯಲ್ಲಿ ಒಂದು ಕಲಿಬೇಕು, ಎಲ್ಲ ಕಡೆ ನೃತ್ಯ ಪ್ರದರ್ಶನವನ್ನು ಮಾಡಬೇಕು. ಹಾಗೆಯೇ ಬಹುಮುಖ್ಯವಾಗಿ ಕನ್ನಡತನವನ್ನು ಎತ್ತಿ ಹಿಡಿಬೇಕು ಅನ್ನೋಂಥದ್ದು ಪುಟಾಣಿ ಮಕ್ಕಳಿಗೆ ನಾವು ತಿಳಿಸ್ತಾ ಇದ್ದೇನೆ. ಎಲ್ಲ ಭಾಷೆಯನ್ನು ಗೌರವಿಸಿ ಕನ್ನಡ ಬಂದಾಗ ಮುಖ್ಯವಾಗಿ ಕನ್ನಡಕ್ಕೆ ಒತ್ತು ಕೊಡುವಂಥದ್ದು ಕೆಲಸ ಪುಟಾಣಿ ಮಕ್ಕಳೆಲ್ಲರೂ ಮಾಡಬೇಕು ಅಂತ ಹೇಳೋದ್ರ ಮೂಲಕ ನಿಮ್ಮೆಲ್ಲರಿಗೂ ಭಗವಂತ ಆಯುಸ್ಸು ಆರೋಗ್ಯವನ್ನು ಕರುಣಿಸಲಿ. ನಿಮ್ಮ ಪೋಷಕರು ಕೂಡ ಆಯುಸ್ಸು ಆರೋಗ್ಯವನ್ನು ಕರುಣಿಸಲಿ ಅಂತ ಈ ಸಂದರ್ಭದಲ್ಲಿ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ, ಈ ಒಂದು ಶಿಬಿರಕ್ಕೆ ನನಗೆ ಆಹ್ವಾನ ಮಾಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದ ತಿಳಿಸ್ತಾ ನನ್ನ 2 ನುಡಿಗಳನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ಗಡಿನಾಡು ರಕ್ಷಣಾ ಸೇನೆಯ ಅಧ್ಯಕ್ಷ ಮುನೀರ್ ಪಾಷಾ ಸೇರಿ ಶಾಲಾ ಮಕ್ಕಳು ಮತ್ತು ಪೋಷಕರು ಉಪಸ್ಥಿತರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ
ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನು ಮಾಡಬೇಕಾಗುತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡಿಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.